ಅಲ್ಲ ಒಬ್ಬೊಬ್ರು ಕೃಷ್ಣ ಬೈರೇಗೌಡರ ಪ್ರಶ್ನೆಯನ್ನು ಕೃಷ್ಣ ಅವರೇ ಕೇಳ್ತಾ ಇದ್ದಾರೆ. ಯುದ್ಧ ಮಾಡಬೇಕಾಗಿತ್ತು ಅಲ್ವಾ, ನೀನ್ ಕೇಳಿದ್ದು ಯುದ್ಧ ಮಾಡಬೇಕಾಗಿತ್ತು, ಯುದ್ಧ ಯಾಕೆ ನಿಲ್ಲಿಸ್ತೀರಿ ಅಂತ. ಇಲ್ಲಿ ಅಮೆರಿಕ ಮಾತು ಕೇಳಿಕೊಂಡು ಯಾರೂ ಯುದ್ಧ ನಿಲ್ಲಿಸಿಲ್ಲ. ಅವರ ಪಾಕಿಸ್ತಾನದ ಅಧಿಕಾರಿ ಫೋನ್ ಮಾಡಿರೋದು, DGMO ಅವ್ರು ಫೋನ್ ಮಾಡಿರೋದು, ನಾವೆಲ್ಲ ಫೋನ್ ಮಾಡಿರೋದು. ಅವರು ಮಾಡ್ತಾರೆ, ಕ್ರೆಡಿಟ್ ತಗೊಳಕ್ ಯಾರು ಬೇಕಾದ್ರೂ ಮಾಡ್ತಾರೆ. ಅದರಿಂದ ಒಂದೇ ನಿಮಿಷ ನಾನು ತಮ್ಮ ಮುಖಾಂತರ ಕೃಷ್ಣ ಬೈರೇಗೌಡ ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದೇ ಮಾತನ್ನ ಯಾಕೆ ನಿಲ್ಲಿಸ್ತೀರಿ ಅಂತ ಇದೇ ಮಾತನ್ನ ಸಿದ್ದರಾಮಯ್ಯನವ್ರಿಗೆ ಮೊದಲೇ ಹೇಳ್ಬಿಟ್ಟಿದ್ರೆ ಈ ಸಮಸ್ಯೆನೇ ಉದ್ಭವ ಆಗ್ತಾ ಇರಲಿಲ್ಲ, ಎಲ್ಲ ಸಾಲ್ವ್ ಆಗ್ತಾ ಇತ್ತು. ಸ್ಟಾರ್ಟಿಂಗ್ ಅಲ್ಲೇ ಸಿದ್ದರಾಮಯ್ಯನವರು ಯುದ್ಧ ಬೇಡ ಶಾಂತಿ, ಆಮೇಲೆ ಟ್ವೀಟ್ ಮಾಡಿದ್ರಲ್ಲ ಕಾಂಗ್ರೆಸ್ ಪಾರ್ಟಿ ಆಫೀಸಿಂದ ಒಂದು ಟ್ವೀಟ್ ಮಾಡಿದ್ರು, ಗಾಂಧಿ ಫೋಟೋ ಹಾಕ್ಬಿಟ್ಟು ಶಾಂತಿಯೇ ನಮ್ಮ ಧರ್ಮ ಅಂದ್ರು. ಈಗ ಇವ್ರು ಯಾವ ಪಾರ್ಟಿಯಲ್ಲಿದ್ದಾರೆ? ಕೃಷ್ಣ ಬೈರೇಗೌಡರು ಯಾವ ಪಾರ್ಟಿ ನನಗೆ ಅರ್ಥ ಆಗ್ತಾ ಇಲ್ಲ. ಈಗ ಕಾಂಗ್ರೆಸ್ ಪಾರ್ಟಿಯಲ್ಲಿದ್ರೆ ಕಾಂಗ್ರೆಸ್ ಟ್ವೀಟ್ಗೆ ಬೆಂಬಲ ಮಾಡಬೇಕು, ಸಿದ್ದರಾಮಯ್ಯನವ್ರಿಗೆ ಬೆಂಬಲ ಮಾಡೋದು. ಸ್ವತಃ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿ ಈ ಒಂದು ಯುದ್ಧ ವಿರಾಮವನ್ನ ವೆಲ್ಕಮ್ ಮಾಡಿದ್ದಾರೆ. ಇಲ್ಲಿ ಮುಖ್ಯಮಂತ್ರಿದು ಒಂದ್ ನಡೆ, ಮಂತ್ರಿದು ಒಂದ್ ನಡೆ ಆದ್ರೆ ನಾವು ಯಾವ ಕಡೆ ನಡೆಯೋದು? ರಾಷ್ಟ್ರೀಯ ಅಧ್ಯಕ್ಷರು ಹೇಳ್ತಾರೆ ನಾನು ಈ ಶಾಂತಿಯ ಸಂದೇಶವನ್ನು ಒಪ್ಕೊಂಡಿದ್ದೀನಿ ಅಂತ. ಖರ್ಗೆ ಅವರು ಹೇಳ್ತಾರೆ ಶಾಂತಿ ಆಗಿರೋದು ಒಳ್ಳೇದು ಅಂತೇಳಿ. ಒಂದರ್ಥ ಮಾಡ್ಕೋಬೇಕು, ಇಲ್ಲಿ ಯಾರೋ ನಾವು 4 ಜನ ಕೂತ್ಕೊಂಡು ಈ ಯುದ್ಧ ಮಾಡಬೇಕಾ ಯುದ್ಧ ಬೇಡ ಅನ್ನೋ ತೀರ್ಮಾನ ಅಲ್ಲ. ಸೈನಿಕರು ಮುಂದೆ ನಿಂತು ಹೋರಾಡೋರು ಸೈನಿಕರು, ಅಲ್ಲಿನ ಸಿಚುವೇಶನ್ ಗೊತ್ತಿರೋದು ರಿಯಲ್ ಆಗಿ ಸೈನಿಕರಿಗೆ ಗೊತ್ತಿರೋದು, ನಮ್ಮ ಅಧಿಕಾರಿಗಳಿಗೆ ಗೊತ್ತಿರೋದು, ಸೈನ್ಯದ ಅಧಿಕಾರಿಗಳಿಗೆ. ಅವರು ಕೂತು ತೀರ್ಮಾನ ಮಾಡಿರುವಂತದ್ದು. ಯಾಕಂದ್ರೆ ಅಲ್ಲೇ ಮಾತುಕತೆ ಆಗಿರೋದು, ಈಗೂ ಮಾತುಕತೆ ನಡೆಯುತ್ತಾ ಇರೋದು ಎರಡು ಸೈನ್ಯದ ಮಧ್ಯೆನೇ ಕೂಡ. ಅವರ ಅಭಿಪ್ರಾಯ ತೆಗೆದುಕೊಂಡೇ ಕೇಂದ್ರ ಸರ್ಕಾರ ತೀರ್ಮಾನವನ್ನ ತೆಗೆದುಕೊಂಡಿರೋದು ಏಕಾಏಕಿ. ಯಾಕಂದ್ರೆ ಮೋದಿಯವರು ಹೇಳಿದ್ದಾರೆ ನಾನು ಪೂರ್ತಿ ಫ್ರೀಡಮ್ ಅನ್ನ ಸೈನ್ಯಕ್ಕೆ ಕೊಟ್ಟಿದ್ದೀನಿ ಅಂತ ಹೇಳಿದ್ಮೇಲೆ ಯುದ್ಧ ವಿರಾಮನೋ ತೀರ್ಮಾನ ತೆಗೆದುಕೊಳ್ಬೇಕಾದ್ರೂ ಸೈನಿಕರ ಅಭಿಪ್ರಾಯದ ಮೇಲೆನೆ ತೆಗೆದುಕೊಂಡಿರೋದು. ಅಷ್ಟು ಒಂದು ಕಾಮನ್ ಸೆನ್ಸ್ ಅನ್ನ ನಾವು ಇಟ್ಕೊಂಡ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಸರ್, ಮೋದಿ ಅವರ ಭಾಷಣದಲ್ಲಿ ನಿನ್ನೆ ಇದು ಟ್ರಂಪ್ ಅವರ ವಿಷಯನ ಪ್ರಸ್ತಾಪ ಮಾಡೇ ಇಲ್ಲ, ಅವರು ರಿಜೆಕ್ಟ್ ಮಾಡಿಲ್ಲ. ಅವರು ಯಾಕೆ ಟ್ರಂಪ್ ಕ್ಲೇಮ್ ಮಾಡ್ತಿದ್ದಾರೆ ಅದನ್ನ? ಟ್ರಂಪ್ ಹೆಸರೇ ಹೇಳಲಿಲ್ಲ ಸರ್. ಹೆಸರು ಹೇಳಿದ್ರೆ ಟ್ರಂಪ್ ನಿಮಗೆ ಅಲ್ಲ ಹೇಳೇ ಇಲ್ಲ ಅಂದ್ಮೇಲೆ ಬಿಟ್ಬಿಡಿ. ಯಾಕೆ ನೇರವಾಗಿ ಹೇಳಿದ್ದಾರೆ, ಯಾರು ಮಧ್ಯಸ್ಥಿಕೆನೇ ಇಲ್ಲ ಅಂತ ಹೇಳಿದ್ದಾರೆ. ಯಾವತ್ತು ನೋಡಿ ಯಾವ ಮಧ್ಯಸ್ಥಿಕೆ ಇಲ್ಲ ಅಂತ ಹೇಳಿರೋದು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಮೋದಿಯವರು ಯಾರದೇ ಮಧ್ಯಸ್ಥಿಕೆ ಬಗ್ಗೆ ಪ್ರಸ್ತಾವನೆ ಮಾಡಿಲ್ಲ, ಅವರ ಭಾಷಣದಲ್ಲೂ ಕೂಡ ಪ್ರಸ್ತಾವ ಮಾಡಿಲ್ಲ. ಪಾಕಿಸ್ತಾನದವ್ರು ಹೋಗಿದ್ದಾರೆ, ವಿಶ್ವಸಂಸ್ಥೆ ಹತ್ರ ಹೋಗಿರೋರು ಪಾಕಿಸ್ತಾನದವರು, ಟ್ರಂಪ್ ಹತ್ರ ಹೋಗಿರೋರು ಪಾಕಿಸ್ತಾನದವರು, ನಾವಲ್ಲ ಹೋಗಿರೋದು. ನಾವು ಬೆಗ್ ಮಾಡಿ ಎಲ್ಲೂ ಹೋಗಿಲ್ಲ, ನಾವು ಟ್ರಂಪ್ ಹತ್ರನೂ ಹೋಗಿಲ್ಲ, ಯಾರ ಹತ್ರನೂ ಹೋಗಿಲ್ಲ. ಅವ್ರು ಬೆಗ್ ಮಾಡ್ಕೊಂಡು ಪಾಕಿಸ್ತಾನದವ್ರು ಹೋಗಿದ್ದಾರೆ, ಅದಕ್ಕೆ ಅವ್ರು ರಿಯಾಕ್ಟ್ ಮಾಡಿದ್ದಾರೆ ಅಷ್ಟೇ. ನಾವು ಯಾವುದೇ ಕಾಶ್ಮೀರದ ವಿಚಾರವಾಗಿ ಯಾರದೇ ಮಧ್ಯಸ್ಥಿಕೆಯನ್ನು ಒಪ್ಪಲ್ಲ. ಈ ಸ್ಟ್ಯಾಂಡು ನಮ್ದಿದೆ, ಆ ಸ್ಟ್ಯಾಂಡು ಕಂಟಿನ್ಯೂ ಆಗುತ್ತೆ.